ನಮಸ್ಕಾರ. ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಬಾಬು ಅಂತ ಹೇಳಿ, ನಾನು ಮ್ಯಾಥಮೆಟಿಕ್ಸ್ ಟೀಚರ್ ಫ್ರಮ್ ದೀವಿಗೆ ಕ್ಲಾಸಸ್. ಇವಳು ನನ್ನ ಆತ್ಮೀಯ ವಿದ್ಯಾರ್ಥಿನಿ ದೀಕ್ಷಾ, MS ಕಿಶೋರ್ ಕೇಂದ್ರದಿಂದ ಬಂದಿದ್ದೀನಿ. ಯಾವ ಕ್ಲಾಸ್ ಓದ್ತಿ? ಸೆಕೆಂಡ್ PUC. MS ಕಿಶೋರ್ ಕೇಂದ್ರ. ಇಲ್ಲಿ ಆಗಿ ಬಂದೆ ಟ್ಯೂಷನ್ಗೆ ಬರ್ತಾ ಇದ್ದೀನಿ. ಸೊ ಫೈನ್ ವಿದ್ಯಾರ್ಥಿಗಳು, ಇವತ್ತು 3 ಡೈಮೆನ್ಷನಲ್ ಜಾಮಿಟ್ರಿಯ ಕಾನ್ಸೆಪ್ಟ್ಗಳನ್ನ ತಿಳ್ಕೊಳ್ಳೋಣ. 3D ಜಾಮಿಟ್ರಿ ತುಂಬ ಸರಳವಾಗಿರೋ ಒಂದು ಚಾಪ್ಟರ್. ಒಂದು 5 ಮಾರ್ಕ್ ಕ್ವಶನ್ ಬರುತ್ತೆ. ಈಸಿ, ತುಂಬ ಈಸಿ 5 ಮಾರ್ಕ್ ಡೆರಿವೇಷನ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ಕ್ವಶನ್. ಫಸ್ಟು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಬರೀರಿ 5 ಮಾರ್ಕಲ್ಲಿ. ಅದಾದಮೇಲೆ ನೀವು ಒಂದು ಡಿಫ್ರೆನ್ಷಿಯಲ್ ಈಕ್ವೇಷನ್ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಅದಾದಮೇಲೆ ಏರಿಯಾ ಇನ್ಕ್ಲೂಸ್ ಬಿಟ್ವೀನ್ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಅದಾದಮೇಲೆ 3D ಜಾಮಿಟ್ರಿ ಮಾಡಿ. 4 ಸಾಕು. ಎಕ್ಸ್ಟ್ರಾ ಅಂತ ಒಂದು ಪ್ರಾಬಬಿಲಿಟಿ ಇಟ್ಕೊಂಡಿರಿ. 5 ಕ್ವಶನ್. ನೀವು ಆ್ಯಕ್ಚುಲಿ ಬರೀಬೇಕಾಗಿರೋದೇ 4. ಈಗಿನ ಪ್ಯಾಟರ್ನ್ ಪ್ರಕಾರ 8 ಕ್ವಶನ್ ಕೇಳ್ತಾರೆ, 4 ಬರೀಬೇಕು. ಒಂದು R&F, ಒಂದು ಮ್ಯಾಟ್ರಿಸಿಸ್, ಒಂದು ಡಿಟರ್ಮಿನೆಂಟು, ಈ ಉಳಿದಿದ್ದೀರ 5. ಈ ಫಸ್ಟ್ 3 ಬಿಟ್ಬಿಡಿ. ಏಕೆಂತ ಹೇಳಿದ್ರೆ ಮ್ಯಾಟ್ರಿಸಿಸ್, ಡಿಟರ್ಮಿನೆಂಟ್ಸ್ ಟೇಕ್ಸ್ ಲಾಟ್ ಆಫ್ ಟೈಮ್ ಟು ರೈಟ್. ಬೇರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮತ್ತು ಡಿಫ್ರೆನ್ಷಿಯಲ್ ಈಕ್ವೇಷನ್ ಟೇಕ್ಸ್ ಲೆಸ್ ಟೈಮ್ ಟು ರೈಟ್. ಸೊ ಇದ್ರ ಮಧ್ಯೆ ಏನು ಮಾಡ್ರೇಟ್, ಕಡಿಮೆನೂ ಸಮಯ ತಗೊಳ್ಳಲ್ಲ, ಜಾಸ್ತಿನೂ ಸಮಯ ತಗೊಳ್ಳಲ್ಲ, ಮತ್ತು ತಪ್ಪಾಗೋ ಚಾನ್ಸಸ್ ಕಡಿಮೆ ಇರೋದು ಒಂದೇ ಚಾಪ್ಟರ್ಲಿ. ಅದು ಯಾವುದು? 3D ಜಾಮಿಟ್ರಿಯಲ್ಲಿ. 3D ಜಾಮಿಟ್ರಿ ಡೆರಿವೇಷನ್ 5 ಮಾರ್ಕು. 1 ಮಾರ್ಕ್ದು ಡೈರೆಕ್ಷನಲ್ ರೇಷಿಯೋಸ್, ಡೈರೆಕ್ಷನಲ್ ಕ್ವಶನ್ ಮೇಲೆ ಕೇಳ್ತಾರೆ. ಒಂದು 2 ಮಾರ್ಕ್ ಕ್ವಶನ್ನು, ಬಹುಶಃ ಆ್ಯಂಗಲ್ ಬಿಟ್ವೀನ್ ದಿ 2 ಲೈನ್ಸ್ ಕೇಳ್ಬೋದು. ಇನ್ನೊಂದು 3 ಮಾರ್ಕ್ ಕ್ವಶನ್ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ದಟ್ ಈಸ್ ಅಬೌಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸ್ ಅಂತ ಬರುತ್ತೆ. ಅದು ಸ್ವಲ್ಪ ಲೆಂತಿ. ನಾನು ಮುಂಚೆನೇ ಹೇಳ್ಬಿಡ್ತೇನೆ, ದಟ್ ಈಸ್ ಎ ಲೆಂತಿ ಕ್ವಶನ್. ಇಡೀ 3D ಜಾಮಿಟ್ರಿಯಲ್ಲಿ ಅದೊಂದೇ 3 ಮಾರ್ಕ್ ಒಂದೇ ಲೆಂತಿ ಬಂದರೆ, ಅದರ್ವೈಸ್ ಎಲ್ಲ ಸಿಂಪಲ್ ಆಗಿರುತ್ತೆ, ಡೈರೆಕ್ಟ್ ಆಗಿರುತ್ತೆ. ನಾನೀಗಾಗಲೇ ವೆಕ್ಟರ್ಸಲ್ಲಿ ಡೈರೆಕ್ಷನಲ್ ರೇಷಿಯೋಸ್ ಮತ್ತು ಡೈರೆಕ್ಷನಲ್ ಕ್ವಶನ್ಸ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಇನ್ನೊಂದು ಸತಿ ಮತ್ತೆ ರಿವೈಸ್ ಮಾಡಿ ವಿ ವಿಲ್ ಸ್ಟಾರ್ಟ್ ಡಿಸ್ಕಸಿಂಗ್ ದಿ ಕ್ವಶನ್. ನೋಡಿ ಮಗಳೇ, ಡೈರೆಕ್ಷನಲ್ ರೇಷಿಯೋಸ್ given that vector A is A1i plus A2j plus A3k. ಡೈರೆಕ್ಷನಲ್ ರೇಷಿಯೋಸ್ ಅಂದರೆ ಏನು ಗೊತ್ತಾ? DR ಅಂತ ಬರೆದ್ರೆ ವೆಕ್ಟರ್ಸಲ್ಲಿ ಕಲ್ತಿದ್ದೀನಿ. 2 ಚುಕ್ಕಿ ಬರೀಬೇಕು. ತುಂಬ ಸಿಂಪಲ್ಲು. A1, A2, A3. ಇದು ಡೈರೆಕ್ಷನಲ್ ರೇಷಿಯೋಸ್. ಹಾಗಿದ್ರೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನೀನು ಹೇಳ್ತೀಯ ಮಗಳೇ, ಎಕ್ಸಾಂಪಲ್ 3i plus 4j minus 7k. ಡೈರೆಕ್ಷನಲ್ ರೇಷಿಯೋಸ್ ಏನಾಗುತ್ತೆ ಮಗು? 3, 4, -7. ಅರ್ಥ ಆಗ್ತಾ ಇದೆಯಾ? ರೈಟ್. ಸೊ ದಿಸ್ ಇಸ್ ಅಬೌಟ್ ಡೈರೆಕ್ಷನಲ್ ರೇಷಿಯೋಸ್. ಏನು ಕೊಟ್ಟಿರ್ತಾರೆ, IJK ಬಿಟ್ಟು ಏನೇನಿದೆ ಅದನ್ನು ಬರೀರಿ. ಕೋಎಫಿಷಿಯಂಟ್ ಆಫ್ IJK, ಡೈರೆಕ್ಷನಲ್ ರೇಷಿಯೋಸ್. ಡೈರೆಕ್ಷನಲ್ ಕೊಸೈನ್ಸ್. ಡೈರೆಕ್ಷನಲ್ ಕೊಸೈನ್ ಬರೆಯೋದು ಹೆಂಗೆ ಗೊತ್ತಾ ಮಗಳೇ? ಮೊದಲು ವೆಕ್ಟರ್ ಎ ಕೊಟ್ಟಿರ್ತಾರೆ. ಫೈಂಡ್ ಔಟ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ. ವೆಕ್ಟರ್ ಎ ಮ್ಯಾಗ್ನಿಟ್ಯೂಡ್ ಏನಪ್ಪ? ರೂಟ್ ಆಫ್ A1 ಸ್ಕ್ವೇರ್ ಪ್ಲಸ್ A2 ಸ್ಕ್ವೇರ್ ಪ್ಲಸ್ A3 ಸ್ಕ್ವೇರ್. ಹೌದಲ್ವಾ? A1 ಸ್ಕ್ವೇರ್, A2 ಸ್ಕ್ವೇರ್ ಪ್ಲಸ್ A3 ಸ್ಕ್ವೇರ್. ಡೈರೆಕ್ಷನಲ್ ರೇಷಿಯೋಸ್ ಕೊಸೈನ್ಸ್ ಕಂಡುಹಿಡಿಬೇಕಾದ್ರೆ ಮೊದಲು ಮ್ಯಾಗ್ನಿಟ್ಯೂಡ್ ಆಫ್ ಎ ಕಂಡುಹಿಡಿಬೇಕು. ಆಮೇಲೆ ನಾವು ಡೈರೆಕ್ಷನಲ್ ರೇಷಿಯೋಸ್ ಗೊತ್ತಿದೆಯಾ ಮಗಳೇ? ಡೈರೆಕ್ಷನಲ್ ರೇಷಿಯೋಸ್ ಏನು ಬರೀತಾ ಇದ್ರಿ? A1, A2, A3 ಬರೀತಾ ಇದ್ರಿ. ಇದು ಡೈರೆಕ್ಷನಲ್ ರೇಷಿಯೋಸ್. ಡೈರೆಕ್ಷನಲ್ ಕೊಸೈನ್ ಬೇಕಂದ್ರೆ ಏನಿಲ್ಲ, ಎಲ್ಲದಕ್ಕೂ A1ಗೂ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ, A2 ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ, A3 ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ. ದಟ್ ವಿಲ್ ಗಿವ್ ಯು ಡೈರೆಕ್ಷನಲ್ ಕೊಸೈನ್ಸ್. ಎ ಕ್ಯಾಪ್ ಅಂತ ಒಂದು ವೆಕ್ಟರ್ ಕಂಡುಹಿಡಿದಿದೆ, ಯೂನಿಟ್ ವೆಕ್ಟರ್. Directional ratios of unit vector are directional cosines. Directional ratios of unit vector ಏನು ಬರುತ್ತೆ, ಅದು directional cosines ಆಗಿರ್ತದೆ. So let me give you an example. Consider vector A is 3i plus 4j plus 12k. What is magnitude of vector A ಮಗಳೇ? ರೂಟ್ ಆಫ್ ಏನಾಯಿತು? 3 ಸ್ಕ್ವೇರ್ 4 square plus 4 square plus 12 square. That will give you 13. ಏಕೆಂತ ಹೇಳಿದ್ರೆ ರೂಟ್ ಆಫ್ 169 ಆಗುತ್ತೆ. ಡೈರೆಕ್ಷನಲ್ ರೇಷಿಯೋಸ್ ಆದರೆ ಏನು ಬರೀತಾ ಇದ್ವಿ ಅಂದರೆ 3 ಬರೀತಾ ಇದ್ವಿ, 4 ಬರೀತಾ ಇದ್ವಿ, 12 ಬರೀತಾ ಇದ್ವಿ.
ಡೈರೆಕ್ಷನಲ್ ಕೊಸೈನ್ಸ್ ಆಗಿರೋದ್ರಿಂದ 3/13, 4/13, 12/13 ಡೈರೆಕ್ಷನಲ್ ಕೊಸೈನ್ಸ್. ಇನ್ನೊಂದೇನು ಗೊತ್ತಾ, ಈ ಮೂರನ್ನು ಆ್ಯಡ್ ಮಾಡು. 3² 13, 4² 13 + 12² 13 ವಿಲ್ ಬಿ ಈಕ್ವಲ್ ಟು 1. ರೈಟ್? ಸೊ ನೀವೇನಾದರೂ ಡೈರೆಕ್ಷನಲ್ ಕೊಸೈನ್ಸನ್ನು ಇದನ್ನೇನಾದ್ರು L, M, N ಅಂತ ಬರೆದ್ರೆ ಅವಾಗ ದಿಸ್ ವಿಲ್ ಬಿ L, ದಿಸ್ ವಿಲ್ ಬಿ M ಅಂಡ್ ದಿಸ್ ವಿಲ್ ಬಿ N. ಹೌದಲ್ವಾ? ಡೈರೆಕ್ಷನಲ್ ಕೊಸೈನ್ಸ್ ಏನಾದರೂ ನೀವು L, M, N ಅಂತ ಬರೆದ್ರೆ ಆಲ್ವೇಸ್ ರಿಮೆಂಬರ್ L² + M² + N² ಈಸ್ ಈಕ್ವಲ್ ಟು 1. ಅರ್ಥ ಆಗ್ತಾ ಇದೆಯಾ? You can also call L as cos alpha, where alpha is the angle made by the point or line with x-axis, right? M is cos beta, beta is the angle made with y-axis. N is cos gamma, gamma is the angle made with z-axis. Then cos square alpha plus cos square beta plus cos square gamma is always equal to 1. Cos square alpha plus cos square beta plus cos square gamma is equal to 1. This is about the basics of your directional ratios and directional cosines. ಈಗಾಗಲೇ ವೆಕ್ಟರ್ಸಲ್ಲಿ ಕೂಡ ಇದನ್ನು ಡಿಸ್ಕಸ್ ಮಾಡೋದ್ರಿಂದ ತುಂಬ ಎಲಾಬ್ರೇಟ್ ಆಗಿ ಇದನ್ನು ಡಿಸ್ಕಸ್ ಮಾಡ್ತಾ ಇಲ್ಲ. ಡೈರೆಕ್ಟಾಗಿ ಪ್ರಾಬ್ಲಮ್ಗಳಿಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 1 ಓದ್ತೀನಿ ಮಗಳೇ. Find the direction cosines of x, y and z axis. ಎಕ್ಸ್ ಆಕ್ಸಿಸ್ದು ಡೈರೆಕ್ಷನಲ್ ಕೊಸೈನ್ಸು 1, 0, 0. ಎಕ್ಸ್ ಆಕ್ಸಿಸ್ ಮೇಲೆ ವೈ ಕೋಆರ್ಡಿನೇಟ್ 0, ಝೆಡ್ ಕೋಆರ್ಡಿನೇಟ್ ಕೂಡ 0. ಈ ನೆಲವನ್ನು ಎಕ್ಸ್ ಕೋಆರ್ಡಿನೇಟ್ ಅಂದ್ಕೊಂಡ್ರೆ, ಎಕ್ಸ್ ಆಕ್ಸಿಸ್ ಅಂದ್ಕೊಂಡ್ರೆ, ಈ ನೆಲದ ಮೇಲೆ ಈ ಕೋಆರ್ಡಿನೇಟ್ ಇರೋದಿಲ್ಲ, ಹೈಟ್ ಕೋಆರ್ಡಿನೇಟ್ ಇರೋದಿಲ್ಲ. ಹಾಗೆ ವೈ ಆಕ್ಸಿಸ್ ಮೇಲೆ ಡೈರೆಕ್ಷನಲ್ ಕೊಸೈನು 0, 1, 0 ಆಗಿರುತ್ತೆ. ಆಮೇಲೆ ಝೆಡ್ ಆಕ್ಸಿಸ್ ಡೈರೆಕ್ಷನಲ್ ಕೊಸೈನ್ಸ್ ಆಫ್ ಝೆಡ್ ಆಕ್ಸಿಸ್ 0, 0, 1. ಅದೇ ಡೈರೆಕ್ಷನಲ್ ರೇಷಿಯೋ ಆಗಿಬಿಟ್ರೆ, ಡೈರೆಕ್ಷನಲ್ ರೇಷಿಯೋ ಆನ್ ಎಕ್ಸ್ ಆಕ್ಸಿಸ್ ಅಂತ ಹೇಳಿದ್ರೆ A1, 0, 0 ಅಂತ ಬರಿತೀವಿ. ಯಾಕೆಂದರೆ A1 ಕ್ಯಾನ್ ಬಿ ಎನಿ ನಂಬರ್. ಡೈರೆಕ್ಷನಲ್ ಕೊಸೈನ್ಸ್ ಎಲ್ಲಾದರೆ 1 ಬರಬೇಕು. ಯಾಕೆ ಅಂತ ಹೇಳಿದ್ರೆ 1, 0, 0 ಸ್ಕ್ವೇರ್ ರೂಟ್ ಆಫ್ 1 ಅಥವಾ ಸ್ಕ್ವೇರ್ ಆಫ್ 1, 0, 0 ಅಂದರೆ 1² + 0² + 0² ಶುಡ್ ಬಿ ಈಕ್ವಲ್ ಟು 1. ರೈಟ್? ಕಾಸ್ ಆಲ್ಫಾ ಈಸ್ ಈಕ್ವಲ್ ಟು 1. Then what is alpha? Alpha is 0 degree. 0. Anyway, directional cosines of x-axis. ನೋಡಿ ಮಕ್ಕಳೇ, ಡೈರೆಕ್ಷನಲ್ ಕೊಸೈನ್ಸ್ ಆಫ್ x-axis ಅಂತ ಬರ್ದಿರ್ತೀನಿ. ಏನಾಗುತ್ತೆ ಮಗಳೇ? 1, 0, 0. ವೆರಿ ಗುಡ್. ಡೈರೆಕ್ಷನಲ್ ಕೊಸೈನ್ಸ್ ಆಫ್ y-axis ಏನಾಗುತ್ತೆ? 0, 1, 0. ವೆರಿ ಗುಡ್. ಡೈರೆಕ್ಷನಲ್ ಕೊಸೈನ್ಸ್ ಆಫ್ z-axis ಏನು? 0, 0, 1. 0, 0, 1. ಅರ್ಥ ಆಯ್ತಲ್ವಾ? ಇವಾಗ ಏನಾದರೂ ಆಲ್ಫಾ ಬೀಟಾ ವ್ಯಾಲ್ಯೂ ಕೊಟ್ಟಿದ್ರೆ, ಲೆಟ್ ಅಸ್ ಸೇ ಆಲ್ಫಾ ಈಸ್ ಗಿವನ್ ಸಮಥಿಂಗ್, ಬೀಟಾ ಈಸ್ ಗಿವನ್ ಸಮಥಿಂಗ್ ಆ್ಯಂಡ್ ಗಾಮಾ ಈಸ್ ಗಿವನ್ ಆಸ್ ಸಮಥಿಂಗ್. ಆವಾಗ ಡೈರೆಕ್ಷನಲ್ ಕೊಸೈನ್ಸನ್ನು ಕಂಡುಹಿಡಬೇಕಂದ್ರೆ ನಾವೇನು ಮಾಡ್ತೀವಿ? ಕಾಸ್ ಆಲ್ಫಾ ಕಾಸ್ ಬೀಟಾ ಪ್ಲಸ್ ಕಾಸ್ ಗಾಮಾ ಅಂತ ಮಾಡ್ತೀವಿ. ಆದರೆ ಒಂದು ವಿಚಾರ ನೆನಪಲ್ಲಿ ಇಟ್ಕೋಬೇಕು, ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಸೇರಿಸಿದಾಗ ನಿಮಗೆ 1 ಬರಲೇಬೇಕು. ಇನ್ವೇ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡ್ತಾ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. If a line makes angle 90 degree, 135 degree, 45 degree with the x, y and z axis respectively, find its direction cosines. ಆಲ್ಫಾ ಏನು ಮಗಳೇ? 90 degree. ವೆರಿ ಗುಡ್, ವೆರಿ ಗುಡ್. ಬೀಟಾ ಏನವ? 135 degree. ಹಿಂಗೆ ಹೇಳ್ತೀಯಾ? ಕೊಟ್ಟಿದ್ದಾರೆ. Given. ಗಾಮಾ ಏನು ಮಗಳೇ? 45 degree. 45 ಡಿಗ್ರಿ. ಕಾಸ್ ಆಲ್ಫಾ ಅಂದರೆ ಕಾಸ್ 90 ಡಿಗ್ರಿ. ಹೌದಾ? Yes. ಕಾಸ್ ಆಲ್ಫಾ ಏನಾಗುತ್ತೆ? 0. 0. ವೆರಿ ಗುಡ್. ಹೌದಾ? ಯಾಕೆ? ಕಾಸ್ 90 ಡಿಗ್ರಿ. ಹೌದಾನೆ? Yes. ಕಾಸ್ ಬೀಟಾ ಅಂದರೆ ಕಾಸ್ ಆಫ್ 135 ಡಿಗ್ರಿ. ಹೌದಾ? ಕಾಸ್ 135 ಡಿಗ್ರಿ ವ್ಯಾಲ್ಯೂ ಏನು ಮಗಳೇ? -1/√2. ವೆರಿ ಗುಡ್, ವೆರಿ ಗುಡ್. ಕಾಸ್ ಗಾಮಾ ಅಂದರೆ ಕಾಸ್ ಆಫ್ 45 ಡಿಗ್ರಿ ಏನಾಯಿತು? 1/√2. 1/√2. ನಮಗೆ ಬೇಕಾಗಿರೋದು ಡೈರೆಕ್ಷನಲ್ ಕೊಸೈನ್ಸ್. ಡೈರೆಕ್ಷನಲ್ ಕೊಸೈನ್ಸ್ ಏನಪ್ಪ ಅಂತ ಹೇಳಿದ್ರೆ, ಡೈರೆಕ್ಷನಲ್ ಕೊಸೈನ್ ಆದಮೇಲೆ 2 ಚುಕ್ಕಿ ಬರಿಬೇಕು. ಕಾಸ್ ಆಲ್ಫಾ
cos ಫಸ್ಟು alpha, ಕಾಸ್ ಆಲ್ಫಾ ಕಾಮ ಕಾಸ್ ಬೀಟಾ ಕಾಮ ಕಾಸ್ cos ಗಾಮಾ. gamma. ದೇರ್ ಫೋರ್ ಡೈರೆಕ್ಷನಲ್ ಕೊಸೈನ್ಸ್ ಆರ್ ಕಾಸ್ ಆಲ್ಫಾ ಅಂದ್ರೆ ಏನು ಮಗಳೇ? 0. ವೆರಿ ಗುಡ್. ಕಾಸ್ ಬೀಟಾ ಅಂದರೆ -1 1 ಬೈ by ರೂಟ್ root 2. ಕಾಸ್ ಗಾಮಾ ಅಂದರೆ 1 by 1 root ಬೈ 2. ರೂಟ್ 2. ಅರ್ಥ ಆಗ್ತಾ ಇದೆಯಾ? ಆದರೆ ಅದು ಸರಿನಾ ತಪ್ಪಾ ಅಂತ ನೋಡಬೇಕು. ಇಲ್ಲಿ ಯೂಶಲಿ ಒಂದೊಂದು ಸತಿ ಏನಾಗುತ್ತೆ, ನಾಟ್ ಪಾಸಿಬಲ್ ಟು ಫೈಂಡ್ ಅಂತ ಕೂಡ ಬರೀಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, 0 ಸ್ಕ್ವೇರ್ ಏನು ಮಗಳೇ? 0. 1 ಬೈ ರೂಟ್ 2 ಸ್ಕ್ವೇರ್ 1 ಬೈ 2. 1 ಬೈ ರೂಟ್ 2 ಸ್ಕ್ವೇರ್ 1 ಬೈ 2. 0 ಪ್ಲಸ್ 1 ಬೈ 2 ಪ್ಲಸ್ 1 ಬೈ 2 ಈಸ್ 1. ಅಂದರೆ ಮೂರನ್ನು ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿದಾಗ 1 ಬರಲೇಬೇಕು. ಬಂದರೆ ಮಾತ್ರ ನಾವು ಅದನ್ನು ಡೈರೆಕ್ಷನಲ್ ಕೊಸೈನ್ಸ್ ಅಂತ ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯ ಇದೆ, ಇಲ್ಲದೆ ಇದ್ದರೆ ಇಲ್ಲ. ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ಇದು ಸಿ ಆಲ್ಫಾ ಈಸ್ 90 ಡಿಗ್ರಿ ಬದಲು ಲೆಟ್ ಅಸ್ ಸೇ 0 ಡಿಗ್ರಿ ಅನ್ಕೊಂಬಿಡೋಣ. Yes. ಬೀಟಾ 135 ಡಿಗ್ರಿ, ಗಾಮಾ 45 ಡಿಗ್ರಿ. ಆವಾಗ ಕಾಸ್ 0 ಈಸ್ 1 ಆಗುತ್ತೆ. 1 -1 ಬೈ ರೂಟ್ 2 ಪ್ಲಸ್ 1 ಬೈ ರೂಟ್ 2 ದೇ ಡಸ್ ನಾಟ್ ಫಾರ್ಮ್ ಡೈರೆಕ್ಷನಲ್ ಕೊಸೈನ್ಸ್ ಬಿಕಾಸ್ 1 ಸ್ಕ್ವೇರ್ 1 ಆಯಿತು, ಇದೆರಡು ಸೇರಿಸಿದ್ರೆ 1 ಆಯಿತು. ಸೊ ಸಮೇಷನ್ ಶುಡ್ ಬಿ 1, ಯು ಆರ್ ಗೆಟಿಂಗ್ 2. ಆದ್ದರಿಂದ ಡೈರೆಕ್ಷನಲ್ ಕೊಸೈನ್ಸನ್ನು ಬರೆಯುವಾಗ ಬಹಳ ಶ್ರದ್ಧೆಯಿಂದ ನೋಡಬೇಕಾಗ್ತದೆ. ಮುಂದಿನ ಕ್ವಶನ್ಗೆ ಹೋಗೋಣ. ಓದು ಮಗಳೇ. Find the direction cosines of a line which makes equal angles with the coordinate axis. ಈಕ್ವಲ್ ಆಂಗಲ್ ಅಂದ್ರೆ ಏನು ಮಗು? Equal ಆಲ್ಫಾ to 3 axis. ಈಸ್ ಈಕ್ವಲ್ ಟು ಏನು? Beta is equal to gamma. ಆಲ್ಫಾ ಈಸ್ ಈಕ್ವಲ್ ಟು ಬೀಟಾ ಈಸ್ ಈಕ್ವಲ್ ಟು ಗಾಮಾ. ನಾನೀಗಾಗಲೇ ನಿಮ್ಗೆ ಹೇಳಿದ್ದೀನಿ, ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಈಸ್ ಈಕ್ವಲ್ ಟು 1. ಆದ್ದರಿಂದ ನಾನೇನು ಮಾಡ್ತೀನಿ, ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಈಸ್ ಈಕ್ವಲ್ ಟು 1 ಬಿಕಮ್ಸ್ ಏನಾಗುತ್ತೆ ಮಗಳೇ? Cos square alpha ವೆರಿ ಗುಡ್, plus cos square alpha ವೆರಿ ಗುಡ್. ಯಾಕೆ? plus ಆಲ್ಫಾ ಇಸ್ ಬೀಟಾ. ಓಕೆ, ಪ್ಲಸ್ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಆಲ್ಫಾ ಈಸ್ ಈಕ್ವಲ್ ಟು 3 ಸೇರಿಸಿದಾಗ 1 ಹೌದಾನೆ. ಸೊ 3 ಸೇರಿಸಿದ್ರೆ 3 ಕಾಸ್ ಸ್ಕ್ವೇರ್ ಆಲ್ಫಾ ಅಂತ ಬರೀಲ್ಲ? Yes. 3 ಕಾಸ್ ಸ್ಕ್ವೇರ್ ಆಲ್ಫಾ ಈಸ್ ಈಕ್ವಲ್ ಟು 1. ಆದ್ದರಿಂದ ಕಾಸ್ ಆಲ್ಫಾ ಈಸ್ ಈಕ್ವಲ್ ಟು 1 ಬೈ ರೂಟ್ 3. ರೂಟ್ 3 ಯಾಕೆಂದರೆ ಕಾಸ್ ಸ್ಕ್ವೇರ್ ಆಲ್ಫಾ ಈಸ್ 1 ಬೈ 3, ಕಾಸ್ ಆಲ್ಫಾ ಈಸ್ 1 ಬೈ ರೂಟ್ 3. ಸೊ ಇವಾಗ ಡೈರೆಕ್ಷನಲ್ ಕೊಸೈನ್ಸನ್ನು 1 ಡಿವೈಡೆಡ್ ಬೈ ರೂಟ್ 3, ತಿರ್ಗಾ 1 ಬೈ ರೂಟ್ 3, ತಿರ್ಗಾ 1 ಬೈ ರೂಟ್ 3. ಪ್ಲಸ್ ಆರ್ ಮೈನಸ್ ಕೂಡ ಬರಿಬೋದು, ಯಾಕೆಂದರೆ ಒಂದೇ ಆಕ್ಟೆಂಟಲ್ಲಿ ಇರಬೇಕಂತೇನಿಲ್ಲ. ಯಾವುದೇ 8 ಆಕ್ಟೆಂಟ್ಗಳಲ್ಲಿ ಒಂದು ಆಕ್ಟೆಂಟಲ್ಲಿ ಇರ್ಬೋದು. ನೋಡಿ ಮಗಳೇ, ಈಗ ರೆಕ್ಟ್ಯಾಂಗ್ಯುಲರ್ ಕಾರ್ಟೀಷಿಯನ್ ಸಿಸ್ಟಮಲ್ಲಿ ನಾವು 4 ಕ್ವಾಡ್ರೆಂಟ್ಸ್ ಅಂತ ಬಳಸಿದ್ವಿ. ಫಸ್ಟ್ ಕ್ವಾಡ್ರೆಂಟಲ್ಲಿ ಪ್ಲಸ್ ಪ್ಲಸ್ಸು, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಮೈನಸ್ ಪ್ಲಸ್ಸು, ಥರ್ಡ್ ಪ್ಲಸ್ಸಲ್ಲಿ ಮೈನಸ್ ಮೈನಸ್ಸು, ಫೋರ್ತ್ ಕ್ವಾಡ್ರೆಂಟ್ ಪ್ಲಸ್ ಮೈನಸ್. ಅದು 4 ಕ್ವಾಡ್ರೆಂಟ್ಸ್ ಆಯಿತು. ಯಾಕೆಂದರೆ 2 ವೇರಿಯೇಬಲ್, 2 ಸ್ಕ್ವೇರ್ 4 ಪಾಸಿಬಿಲಿಟೀಸ್. ಇಲ್ಲಿ 3 ವೇರಿಯೇಬಲು ಎಕ್ಸು ವೈ ಝೆಡ್, 2 ಕ್ಯೂಬ್ 8 ಆಕ್ಟೆಂಟ್ಸ್. ಇದು ನಾನು ಫಸ್ಟ್ ಪಿ ಸಿ ಕ್ಲಾಸಲ್ಲಿ ಕಲಿಸಿದ್ದೀನಿ. 8 ಆಕ್ಟೆಂಟ್ಗಳು. ಸೊ 8 ಆಕ್ಟೆಂಟ್ ಅಂದರೆ 8 ಬೇರೆ 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 ಬೇರೆ, ಈಗ ಅಷ್ಟ ದಿಕ್ಕುಗಳು ಅಂತ ಹೇಳ್ತೀವಲ್ಲ, ಹೌದಾನೆ? ಸೊ ಹಾಗೆ 8 ಬೇರೆ ಬೇರೆ ಬೇರೆ, ಪ್ಲಸ್ ಪ್ಲಸ್ ಪ್ಲಸ್ಸು, ಪ್ಲಸ್ ಪ್ಲಸ್ಸು, ಮೈನಸ್ ಪ್ಲಸ್ ಮೈನಸ್ಸು, ಈ ಥರ 8 ಬೇರೆ ಬೇರೆ ಪಾಸಿಬಿಲಿಟಿಗೂ ಒಂದೊಂದಕ್ಕೂ ಒಂದೊಂದು ಆಕ್ಟೆಂಟ್ ಅಂತ ಹೇಳ್ತೀವಿ. ಆಯಿತಾ? ಈ ಪ್ಲಸ್ ಆರ್ ಮೈನಸ್ 1 ಬೈ ರೂಟ್ 3 ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ಲಸ್ 1 ಇರ್ಬೋದು, ಮೈನಸ್ 1 ಇರ್ಬೋದು, ಆ ಥರ ಒಟ್ಟು 8 ಪಾಸಿಬಿಲಿಟಿ ಇದೆ. ಯಾವುದೇ ಆಕ್ಟೆಂಟಲ್ಲಾದರೂ ಇದಿರ್ಬೋದು. If a line has the direction ratios -18, 12, -4, then what are its direction cosines? ಏನು ಕೊಟ್ಟಿದ್ದಾರೆ ಮಗಳೇ? -18, 12, -4 ಕೊಟ್ಟಿದ್ದಾರೆ. ಆಯಿತಾ? ಇದು ಡೈರೆಕ್ಷನಲ್ ರೇಷಿಯೋಸ್ ಹೀಗೆ ಬರೀಬೇಕು. ನಾವು ಲೆಟ್ ಅಸ್ ಫೈಂಡ್ ಔಟ್, ಅಸ್ಯೂಮ್ ದಿಸ್ ಇಸ್ ವೆಕ್ಟರ್ ಎ. ವಾಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ? ಈಸ್ ಗಿವನ್ ಬೈ ಸ್ಕ್ವೇರ್ ರೂಟ್ ಆಫ್ ಏನು? 18 square -18 ಹೋಲ್ ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ plus minus 4 ಹೋಲ್ ಸ್ಕ್ವೇರ್ ಅಥವಾ 4 ಸ್ಕ್ವೇರ್. 18 ಸ್ಕ್ವೇರ್ ಏನು ಮಗಳೇ? 324. ವೆರಿ ಗುಡ್ ಮಗಳೇ, ಐ ಆಮ್ ಪ್ರೌಡ್ ಆಫ್ ಯು. 324. ತುಂಬ ಜನ ಇದಕ್ಕೆ ಆನ್ಸರ್ ಹೇಳಲ್ಲ, ನೀನು ಹೇಳ್ತಾ ಇದೆಯಾ. 12 ಸ್ಕ್ವೇರ್ ಏನು?
144. 144. 4 square ಏನು 16. 16. So this is square root of 22. Alva? Yes, sir. So fine. So square root of 22 square actually. Square root cancels, right? Yes, sir. ಸೊ ಫೈನ್. ನಾವು ಡೈರೆಕ್ಷನಲ್ ಕೊಸೈನ್ಸ್ ಬೇಕಂತ ಹೇಳಿದ್ರೆ ನಾವೇನು ಮಾಡಬೇಕು, ತಿರ್ಗಾ ಡೈರೆಕ್ಷನಲ್ ರೇಷಿಯೋಸನ್ನೇ ಬರೆದು ಬಿಡಿ. 18, 12 -4 ಬರೆದ ಮೇಲೆ ಡಿವೈಡ್ ದಟ್ ಬೈ 22. ಅರ್ಥ ಆಗ್ತಾ ಇದೆಯಾ? Yes, sir. ಸೊ ಏನಾಗುತ್ತೆ, ಸೊ ಡೈರೆಕ್ಷನ್ ಕೊಸೈನ್ಸ್ ಏನಾಗುತ್ತೆ ಮಕ್ಕಳೇ, ಇದು ಇವಾಗ -9/11. ಹೌದಾ? 2 ಇಂದ ಡಿವೈಡ್ ಮಾಡ್ತಾ ಇದೆಯಾ? Yes, sir. -9/11 ಇದು 6/11. 6/11 ಇದು -2/11. -2/11. ಹೇಗೆ ಬಂತು? Divide by 2. ವೆರಿ ಗುಡ್ ಮಗಳೇ, ವೆರಿ ಗುಡ್. ಐ ಆಮ್ ಪ್ರೌಡ್ ಆಫ್ ಯು. ಯು ಆರ್ ಎ ಗುಡ್ ಗರ್ಲ್. Thank you, sir. ನೆಕ್ಸ್ಟ್ ಕ್ವೆಶನ್ ಓದು ಮಗಳೇ. If a line has direction ratios 2, -1, -2, determine its direction cosines. ಫಸ್ಟ್ ಏನು ಬರಿಬೇಕು? ಡೈರೆಕ್ಷನಲ್ ರೇಷಿಯೋಸ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ರೇಷಿಯೋಸ್ ಏನು ಮಗಳೇ? 2, -1, -2. ವಾಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ? Root of 4 plus 1 plus 4. 1 + 4 ಏನಾಯಿತು? √9 ವ್ಯಾಲ್ಯೂ ಏನು? 3 ಆಯಿತು. ಇವಾಗ ನಮ್ಗೇನು ಬೇಕು? ಡೈರೆಕ್ಷನಲ್ ಕೊಸೈನ್ಸ್. ಏನು ಮಾಡ್ತೀವಿ? ಡಿವೈಡ್ ಬೈ 3. ಹೌದು ತಾನೆ? ಏನಾಗುತ್ತೆ? 2/3. ವೆರಿ ಗುಡ್. -1/3. ಕಾಮ ನಿಮ್ಮ ಮಾವ ಬರೆಯೋದಾ? Comma -1/3. ಕಾಮ -1/3 Comma -2/3. -2/3. ಅರ್ಥ ಆಯ್ತಾ? Yes, sir. Directional ratios, directional cosines. We'll go to the next question. Find the direction cosines of the line passing through the 2 points -2, -4, -5 and 1, -2, -3. So directional ratios of AB ಅನ್ನ ಫಸ್ಟ್ ಬರೀಬೇಕು ಮಗಳೇ. ಡೈರೆಕ್ಷನಲ್ ರೇಷಿಯೋಸ್ ಆಫ್ ಎ ಬಿ ಅಂದರೆ ಮೊದಲು ಎಕ್ಸ್ ಡಿಫ್ರೆನ್ಸು, ಆಮೇಲೆ ವೈ ಡಿಫ್ರೆನ್ಸು, ಆಮೇಲೆ ಝೆಡ್ ಡಿಫ್ರೆನ್ಸ್. ಹೌದಾನೆ? ನೋಡು, 1 -2 ಅಂದರೆ 1 + 2 ಆಯಿತು. 2 - 4 ಆಯಿತು. ಅರ್ಥ ಆಗ್ತದೆ? Yes, sir. ವೈ ಪಾರ್ಟ್. ಝೆಡ್ ಪಾರ್ಟು 3 + 5 ಆಯಿತು. ದೇರ್ ಫೋರ್ ಡೈರೆಕ್ಷನಲ್ ರೇಷಿಯೋಸ್ ಆಫ್ ಎ ಬಿ ಏನಾಗುತ್ತೆ ಮಗಳೇ? 3, -2, -2, 8. ವೆರಿ ಗುಡ್, ವೆರಿ ಗುಡ್. 3 - 2 8 ಅಲ್ಲ, 3, -2, 8. ಯಾಕಂದರೆ ಪರೀಕ್ಷೆಯಲ್ಲಿ ಹೇಗೆ ಬರೀತೀವಿ ಹಾಗೆ ಬರೀಬೇಕಲ್ವಾ? ಸೊ ನಾವು ವಾಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಹೇಳ್ತೀವಿ ಮಗು? Yes, sir. ಹೇಳ್ತಾನೆ. ರೂಟ್ ಆಫ್ 9 + 9 + 4 + 64. 64. 64, 4, 68, 9, 77. √77. ಹಾಗಿದ್ರೆ ಡೈರೆಕ್ಷನಲ್ ಕೊಸೈನ್ಸ್ ಏನು ಮಗಳೇ? 3/77. √77 -2/√77 8/√77. ಬಹುಶಃ ನಿಮ್ಗೆ ಇದು ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಇದನ್ನು ನೋಟ್ ಮಾಡ್ಕೊಳ್ಳಿ. ಆಮೇಲೆ ನಾವು ಈಗ ಹೇಗೆ ಪಾಠ ಮಾಡ್ತಾ ಇದ್ದೀವಿ ಇದೇ ರೀತಿಯಲ್ಲಿ ದಿವಿಗೆ ಸಂಸ್ಥೆ ಮಲ್ಲೇಶ್ವರಮಲ್ಲಿ ಕೋಚಿಂಗ್ ಕ್ಲಾಸಸ್ಸನ್ನು ಮಾಡ್ತೀವಿ. ನಿಮ್ಗೆ ಇಷ್ಟ ಆದರೆ ಈ ಥರದ ಕೋಚಿಂಗ್ ಕ್ಲಾಸಸ್ಗೆ ನೀವು ಸೇರ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ. ಜೊತೆಗೆ PUC ಪರೀಕ್ಷೆ ನಂತರ CET ಕ್ರ್ಯಾಶ್ ಕೋರ್ಸ್ ಕೂಡ ಮಾಡ್ತೀವಿ. ಹೊರ ಊರಿನ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯವಿರುತ್ತದೆ. ಮುಂದಿನ ಕ್ವೆಶ್ಚನ್ ನೋಡೋಣ. Find the direction cosines of the sides of the triangle whose vector 3, 5, -4 and -1, -1, -2 and -5, -5, -2. ತುಂಬ ಸಿಂಪಲ್ಲು. ಏನು ಮಾಡಬೇಕು? ಡೈರೆಕ್ಷನಲ್ ರೇಷಿಯೋಸ್ ಆಫ್ ಎ ಬಿ ಕಂಡುಹಿಡಿಯೋಣ. ಪ್ರೀವಿಯಸ್ ಪ್ರಾಬ್ಲಮ್ ಥರನೇ ಡಿಫ್ರೆನ್ಸಸ್ಸನ್ನು ಮಾಡ್ಕೊಂಡು ಹೋದ್ರಾಯಿತು. ಏನಾಗುತ್ತೆ? -1 -3 ಅಲ್ವಾ ಮಗಳೇ? -1 -3 ಕಾಮ 1 -5. 1 -5 ಕಾಮ ಏನು ಬರೀಬೇಕು? 2 + 4. 2 + 4. Therefore ಡೈರೆಕ್ಷನಲ್ ರೇಷಿಯೋಸ್ ಆಫ್ ಎ ಬಿ ಏನಾಗುತ್ತಮ್ಮ? -4, -4, 6. ವಾಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ? ಓವರಲ್ ಆಗಿ ಮಾಡ್ಬಿಡೋಣ. 4 square 16. 4 square 16. 16 + 16 32. ಹೌದಾ? +6 square. 32 + 36 68. 68. 3 + 3 6, 6 + 2 8.
ರೂಟ್ ಆಫ್ 68. ಆದರೆ ವಿದ್ಯಾರ್ಥಿಗಳು ಇದನ್ನ ತೋರಿಸ್ಬೇಕು ಎಕ್ಸಾಮಲ್ಲಿ. ನಂಗೆ ಜಾಗ ಸಾಕಾಗಲ್ಲ ಅಂತ ಬರ್ದಿಲ್ಲ ಅಷ್ಟೇ. ನೆಕ್ಸ್ಟ್ ಏನಕ್ಕಂದ ಡೈರೆಕ್ಷನಲ್ ರೇಷಿಯೋಸ್ ಆಫ್ ಬಿ ಸಿ. ಡೈರೆಕ್ಷನಲ್ ರೇಷಿಯೋಸ್ ಆಫ್ ಬಿ ಸಿ ಏನಾಗುತ್ತೆ? -5 ಪ್ಲಸ್ 1 comma -5 minus 1 -5 minus 1 okay comma -2 -2 -2 therefore directional ratios of BC ಏನಾಗುತ್ತವಾ? -4 comma -4 comma -6 comma -6 comma -4. So what is magnitude of BC? Root of 4 square 16 ಸೇಮ್ ಅಲ್ಲ ಮಗಳೇ. 4 4 6 ಇದೆ, -4 6 4 ಇದೆ, ಡೈರೆಕ್ಟ್ ಆಗಿ ಬರೀಬಹುದು √68 ಅಂತೇಳಿ. ಹೌದಲ್ವಾ? Yes sir. ಹಾಗಿದ್ರೆ ಡೈರೆಕ್ಷನಲ್ ರೇಷಿಯೋಸ್ ಆಫ್ CA ನ ಮಗಳೇ. Yes. CA ಏನಾಗುತ್ತವಾ? 3 plus 5 -5 CA. Okay, 3 plus 5 correct. Okay, 3 minus of -5 3 plus 5 5 plus 5 5 plus 5 correct. 5 minus of -5 5 plus 5 -4 plus 2 -4 plus 2. Therefore directional ratios of CA ಮಗಳೇ. yes sorry sir. CA ಏನಾಗುತ್ತೆ? 8 comma 8 comma 10 comma -2 magnitude of CA vector ಏನಾಗುತ್ತೆ? root of 8 square 168 8 square 10 square -2 square 8 square ಅಂದ್ರೆ ಏನು? 64. yes sir. -2 square ಅಂದ್ರೆ 4 64 plus 4 68 68 plus 100 168. ಈಗ ದಿಸ್ ಇಸ್ ನಾಟ್ ದಿ ಆನ್ಸರ್. ನಮಗೆ ಬೇಕಾಗಿರೋದು ಡೈರೆಕ್ಷನಲ್ ಕೊಸೈನ್ ಆಫ್ AB ಮೊದಲನೇದು ಬೇಕಾಗಿರೋದು. ಡೈರೆಕ್ಷನಲ್ ಕೊಸೈನ್ ಆಫ್ AB ಅಂದ್ರೆ ಏನಾಗ್ತದೆ ಮಗಳೇ? ಇಲ್ಲಿ ಏನಿದೆ ಇದಕ್ಕೆ √68 ಇಂದ ಡಿವೈಡ್ ಮಾಡಬೇಕು. -4 by √68 -4 by ತಿರ್ಗಾ -4 by √68 ಆಮೇಲೆ 6 by √68. ವೆರಿ ಗುಡ್ ಆಮೇಲೆ ಡೈರೆಕ್ಷನಲ್ ಕೊಸೈನ್ ಆಫ್ BC ಹೌದಲ್ವಾ? yes sir. BC ಏನಾಗ್ತದೆ? -4 by √68 ವೆರಿ ಗುಡ್ ಇನ್ನೊಂದ್ಸತಿ ಹೇಳು ಮಗಳೇ. -4 by -4 by √68 ಆಮೇಲೆ -6 by ವೆರಿ ಗುಡ್ -6 by √68 -4 by √68 -4 by √68. ಲಾಸ್ಟ್ ಒಂದು ಡೈರೆಕ್ಷನಲ್ ರೇಷಿಯೋಸ್ ಆಫ್ ಆಯಿತು. ಡೈರೆಕ್ಷನಲ್ ಕೊಸೈನ್ಸ್ ಆಫ್ CA ಏನಾಗುತ್ತೆ? 8 by √168 8 by √168 10 by √168 10 by √168 -2 by √168 -2 by root of 168. These are directional cosines of the sides AB, BC and CA of a triangle ABC. ಅರ್ಥ ಆಗ್ತಾ ಇದೆಯಾ ಮಗಳೇ? ಮುಂದಿನ ಕ್ವೆಶ್ಚನ್ಗೆ ಹೋಗೋಣ. yes sir. ಹೇಳು ಮಗಳೇ. show that the three lines with direction cosines 12 by 13 -3 by 13 -4 by 13 4 by 13 12 by 13 3 by 13 3 by 13 -4 by 13 12 by 13 mutually perpendicular. ಈಗ ಏನು ಮಾಡೋದು ಗೊತ್ತಾ ಮಗಳೇ? ರೈಟ್, ಶೋ ದಟ್ ದ ತ್ರೀ ಲೈನ್ಸ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್. ರೈಟ್, L1 L2 L1 L2 L1 M1 L1 M1 N1 L2 M2 N2 L3 M3 N3. ಓಕೆ, ಇದನ್ನ L1 M1 N1 L2 M2 N2. ಎಕ್ಸಾಮಲ್ಲಿ ನೀವು ಬರಿಬೇಕಿದನ್ನ, ಆಯಿತಾ? ನನಗೆ ಇಲ್ಲಿ ಜಾಗ ಸಾಕಾಗಲ್ಲ ಅಂತ ಬರಿತಾನೆ. L3 M3 N3. ಈಗ L1 L2 ಪ್ಲಸ್ M1 M2 ಪ್ಲಸ್ N1 N2 ಏನಾಗುತ್ತೆ ಅಂತ ನೋಡೋಣ. ಎಲ್ಲದರಲ್ಲೂ ಡಿನಾಮಿನೇಟರ್ ನೋಡು, ಇಲ್ಲೂ 13 ಇದೆ, ಇಲ್ಲೂ 13 ಇದೆ, ಇಲ್ಲೂ 13 ಇದೆ. ಎಲ್ಲ ಡಿನಾಮಿನೇಟರ್ 13 ಇರೋದ್ರಿಂದ
ಕಣ್ಣು ಮುಚ್ಕೊಂಡು 169 ಅಂತ ಬಂದ್ಬಿಡ್ತೀನಿ ಡಿನಾಮಿನೇಟರ್. Yes, sir. 12 ಇಂಟು 4 48. ಹೌದಾ? Yes, sir. ಒಟ್ಟೋಗ್ಲಿ. ಆಮೇಲೆ -3 ಇಂಟು 12 ಏನಾಯ್ತು ಮಗಳೇ? -3 ಇಂಟು 12 -36. 12 3 is 36 ಡಿವೈಡೆಡ್ ಬೈ 16. ಅರ್ಥ ಆಗ್ತಾ ಇಲ್ವಾ? Yes, ಒಂದೇ ಸತಿ sir. ಹೇಳ ನೋಡು. 13 ಇಂಟು 13 13 ಸ್ಕ್ವೇರ್ 116 ಬರ್ದ್ಬಿಟ್ಟಿದ್ದೀನಿ. Okay, sir. 12 ಇಂಟು 4 48 ಬರುತ್ತೆ. -3 ಇಂಟು 12 ಅಂದರೆ -36 ಆಯಿತು. -4 ಇಂಟು 3 ಅಂದರೆ -12 ಡಿವೈಡೆಡ್ ಬೈ 169 is equal to 0. Yes. You call this as line 1, call this as line 2, call this as line 3. Therefore, line 1 is perpendicular to line 2. Line 2. ಹಾಗೆ L2 M2 L2 L3 ಪ್ಲಸ್ ಏನು ಬರೀಬೇಕು? M2 M3 ಪ್ಲಸ್ N2 N3 ಈಸ್ ಈಕ್ವಲ್ ಟು, ನೋಡು ಇಲ್ಲಿ ಇದು ಬಿಟ್ಬಿಡಿ, ಇದು ತಗೋಬೇಕು. 4 ಇಂಟು 3 12 ಡಿವೈಡೆಡ್ ಬೈ 169. ಹೌದಲ್ವಾ? Yes, sir. ಹೌದಲ್ವಾ ಮಗಳೇ? Yes, sir. ಆಮೇಲೆ 12 ಇಂಟು -4 -48 ಡಿವೈಡೆಡ್ ಬೈ 169 169. ಪ್ಲಸ್ 3 ಇಂಟು 12 36 36 ಡಿವೈಡೆಡ್ ಬೈ 169. 36 plus 12 48. 48 minus 48 is 0. This implies L2 is perpendicular to L3. L3. ಹಾಗೆ ನೆಕ್ಸ್ಟು L1 L3 ಪ್ಲಸ್ M1 M3 ಪ್ಲಸ್ N1 N3. ಹೌದಾನೆ? Yes. ಸೊ ಇದನ್ನು ಮಾಡಿದಾಗ ಕೂಡ ನಿಮಗೆ 0ನೇ ಬರುತ್ತೆ. ಅದನ್ನು ನೀವು ಮಾಡ್ಕೊಳ್ಳಿ. Yes. This will clearly implies L3 is perpendicular to L1. ನೋಡು, L1 perpendicular to L2, comma L2 perpendicular to L3, comma L3 perpendicular to L1. This implies L1 is perpendicular to L2, that is perpendicular to L3. So ಈ ರೀತಿ L1 line 1 is perpendicular to line 2. ನೋಡಿ, line 1 is perpendicular to line 2, line 2 is perpendicular to line 3, again line 3 is perpendicular to line 1. ಅರ್ಥ ಆಗ್ತಾ ಇದೆಯಾ? ಎರಡು ಗೋಡೆಗಳು ಮತ್ತು ನೆಲೆ ಹಾಸಿನ ಹಾಗೆ, ಅಥವಾ XYZ ಆಕ್ಸಿಸ್ಸಿನ ಹಾಗೆ. Yes. So this shows the three lines, directional cosines with these three lines with direction cosines are perpendicular to each other. Show that the points A 2, 3, -4, B 1, -2, 3 and C 3, 8, -11 are collinear. ಸಿ ಏನಿಲ್ಲ ಮಗಳೇ, ದೇ ಆರ್ ಕೊಲಿನಿಯರ್ ಅಂದರೆ ಮೊದಲು ಡೈರೆಕ್ಷನಲ್ ರೇಷಿಯೋಸ್ ಆಫ್ ಎ ಬಿ ಕಂಡುಹಿಡಿತೀವಿ, ಅಥವಾ ನೆಕ್ಸ್ಟ್ ಡೈರೆಕ್ಷನಲ್ ರೇಷಿಯೋ ಬಿ ಸಿನೋ ಎ ಸಿನೋ ಏನಾದರೂ ಕಂಡುಹಿಡ್ಕೋತೀವಿ. ಆ ಡೈರೆಕ್ಷನಲ್ ರೇಷಿಯೋಸು ದೇ ಶುಡ್ ಬಿ ಪ್ರಪೋರ್ಷನಲ್. ನೋಡಿ ತೋರಿಸ್ಕೊಡ್ತೀನಿ. ಡೈರೆಕ್ಷನಲ್ ರೇಷಿಯೋಸ್ ಆಫ್ ಎ ಬಿ ಏನಾಗುತ್ತೆ ಮಗಳೇ? 1 -2 1 -2, -2 -3. ವೆರಿ ಗುಡ್. 1 -2, -2 -3, 3 minus. 3 minus of -4. 3 plus 4 ಅಂತ ಬರೀಬೋದಾ? Yes. ಸೊ ದೇರ್ ಫೋರ್ ಡೈರೆಕ್ಷನಲ್ ರೇಷಿಯೋಸ್ ಆಫ್ ಎ ಬಿ ಏನಾಗುತ್ತೆ ಮಗಳೇ? -1 -1 -5 -5 7. +7. ವೆರಿ ಗುಡ್. ವಾಟ್ ಈಸ್ ಅಬೌಟ್ ಡೈರೆಕ್ಷನಲ್ ರೇಷಿಯೋಸ್ ಆಫ್ ಎ ಸಿ ಮಾಡೋಣ? Yes, sir. ಎ ಸಿ ಏನಾಗುತ್ತೆ ಮಗಳೇ? 3 -2 3 -2. ವೆರಿ ಗುಡ್. ಒಂದು ನಿಮಿಷ ವೆರಿಫೈ ಮಾಡ್ಕೊಂಡ್ಬಿಡ್ತೀನಿ. 3 -2, ವೆರಿ ಗುಡ್. 8 -3 8 -3 8 -3. ಓಕೆ. -11 -4. -11 +4 ಅಂತ ಬರೀಬೋದಾ? Yes, sir. ವಾಟ್ ಅಬೌಟ್ ಡೈರೆಕ್ಷನ್ ರೇಷಿಯೋ ಆಫ್ ಎ ಸಿ ಏನಾಗುತ್ತೆ? 1, 1, 5, 5, 7. -7 ಅಲ್ವಾ? -11 +7. Yes, sir. ಸೊ ಇವಾಗ 1/1 ಸಾರಿ -1/1 ಇದು -1 ಈಸ್ ಈಕ್ವಲ್ ಟು -5/5 ಈಸ್ ಈಕ್ವಲ್ ಟು 7/-7. ಹೌದಾನೆ? Yes, sir. ಇಷ್ಟು ತೋರಿಸಿದ್ರೆ ಸಾಕು. ದಿಸ್ ಇಂಪ್ಲೈಸ್ ಎ ಬಿ ಸಿ ಆರ್ ಕೊಲಿನಿಯರ್. ಅರ್ಥ ಆಗ್ತಾ ಇದೆಯಾ? Yes, sir. Right? Since the directional ratios are same, then the points are
collinear. Show that the points 2, 3, 4, minus 1, minus 2, 1, 5, 8, 7 are collinear. What about directional ratios of AB? Directional ratios of AB ಅಂದ್ರೆ ಏನಾಯ್ತು ಹೇಳ್ತೀಯ ಮಗಳೇ? Yes, sir. -1, Minus 2, -2. Very good. minus 2, -2, minus -3. 3. Perfect. ಆಮೇಲೆ 1, minus 4. 1 -4. Therefore, directional ratios of AB ಏನಾಗುತ್ತೆ ಮಗಳೇ? -3, -3. Correct. minus 5, -5, -2, -3. -5 ಆಮೇಲೆ minus 3. -3. ವಾಟ್ ಅಬೌಟ್ ಡೈರೆಕ್ಷನಲ್ ರೇಷಿಯೋಸ್ ಆಫ್ ಎ ಸಿ? ವಿದ್ಯಾರ್ಥಿಗಳೇ ನೋಡಿ, ಡೈರೆಕ್ಷನಲ್ ರೇಷಿಯೋಸ್ ಆಫ್ ಎ ಸಿ ಅಂತ ನಾನು ಬರಿತಾ ಇದ್ದೀನಿ. ನೀವೇನಾದರೂ ಬಿ ಸಿ ಮಾಡಿದರೆ ತಪ್ಪೇನೂ ಇಲ್ಲ, ಸಿ ಬಿ ಮಾಡಿದ್ರು ತಪ್ಪಿಲ್ಲ, ಸಿ ಎ ಮಾಡಿದ್ರು ತಪ್ಪಿಲ್ಲ. Yes. ರೈಟ್. ಡೈರೆಕ್ಷನಲ್ ರೇಷಿಯೋಸ್ ಆಫ್ ಎ ಸಿ ಹೇಳು ಮಗಳೇ. 5 minus 2, ವೆರಿ ಗುಡ್. 8 minus 3, ಕಾಮ ನಿಮ್ಮ ಮಾವ ಹೇಳದ? 8 minus 3, 7 minus 4. 7 -4. ಓಕೆ. ದೇರ್ಫೋರ್ ಏನಾಯ್ತು ಮಗಳೇ? Direction ratio of AC, ಎರಡು ಚುಕ್ಕಿ. ಎರಡು ಚುಕ್ಕಿ. ವಾವ್ ಗ್ರೇಟ್. 3 minus 3, 5, 5, 3. ಸೊ ಇವಾಗ ಏನು ಮಾಡ್ತೀರಿ? -3/3 ಹೌದಾನೆ? equal to -5 -5/3. ಮಗಳೇ? Yes. -5/5 ತಾನೆ? Yes, sir. ಓಕೆ. -3/3. ಎಲ್ಲ -1 ಬಂತಲ್ವಾ? ದೇರ್ಫೋರ್ ದ ಪಾಯಿಂಟ್ಸ್ ಎ ಬಿ ಸಿ ಆರ್ ಕೊಲಿನಿಯರ್. ವಿದ್ಯಾರ್ಥಿಗಳೇ, ಇದುವರೆಗೂ ನಾವು directional ratios and directional cosines, which are very very important for your second PUC 1 mark and 2 mark, and of course CET ಕೂಡ ಇಂಪಾರ್ಟೆಂಟ್. ನೋಡಿ, ನಿಮಗೆ ಸೆಕೆಂಡ್ PUC ಎಕ್ಸಾಮಲ್ಲಿ ಆಗ್ಬೋದು, CET ಎಕ್ಸಾಮಲ್ಲಿ ಆಗ್ಬೋದು, ಡೈರೆಕ್ಷನಲ್ ರೇಷಿಯೋ ಅಥವಾ ಡೈರೆಕ್ಷನಲ್ ಕೊಸೈನ್ಸ್ ಅನ್ನೋದು ಇಲ್ಲದೇ ಪರೀಕ್ಷೆ ಇರೋದಕ್ಕೆ ಸಾಧ್ಯ ಇಲ್ಲ. ಈ ಸೌತ್ ಇಂಡಿಯನ್ ಮೀಲ್ಸಲ್ಲಿ ಸ್ವಲ್ಪನಾದರೂ ರೈಸ್ ಇದ್ದೇ ಇರುತ್ತೆ ತಾನೆ. ಹಾಗೆ ಡೈರೆಕ್ಷನಲ್ ರೇಷಿಯೋಸು, ಡೈರೆಕ್ಷನಲ್ ಕೊಸೈನ್ಸ್ ಇಲ್ಲದೇ ನಿಮಗೆ ಪರೀಕ್ಷೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಗ್ಯಾರಂಟಿ ಬಂದೇ ಬರುತ್ತೆ. ನಾನು ನೋಡಿರೋ ಎಲ್ಲ ಪೇಪರಲ್ಲೂ ಒಂದು ಪದನಾರು ಡೈರೆಕ್ಷನಲ್ ಕೊಸೈನ್ಸ್ ಅಂತ ಇದ್ದೇ ಇರುತ್ತೆ. ಯಾಕೆಂದರೆ ವೆಕ್ಟರ್ಸ್ಗೂ ಇಂಪಾರ್ಟೆಂಟು, 3D ಜಾಮಿಟ್ರಿಗೂ ಇಂಪಾರ್ಟೆಂಟ್. ಇದನ್ನೆಲ್ಲ ಶ್ರದ್ಧೆಯಿಂದ ಓದಿ ವಿದ್ಯಾರ್ಥಿಗಳೇ. ಮತ್ತೆ ನಾವು ಮುಂದಿನ ಭಾಗದಲ್ಲಿ ನಾವು ಇಕ್ವೇಷನ್ ಆಫ್ ಲೈನ್ ಇಂದ ಶುರು ಮಾಡೋಣ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.